ಕಳೆದು ಬೆಳಗಾದ್ರೆ ರೈಲ್ಗಳಲ್ಲಿ ಬಸ್ಗಳಲ್ಲಿ ಎಷ್ಟೋ ಜನ ಸಿಟಿಗೆ ಬರ್ತಾರೆ. ಕೆಲವರು ಸಿಟಿನ ನೋಡೋ ಶೋಕಿಗೆ ಬಂದರೆ ಕೆಲವರು ಬದುಕನ್ನ ಕಟ್ಕೊಳ್ಳೋ ಕನ್ಸಿಟ್ಕೊಂಡು ಬರ್ತಾರೆ. ಓಕೆ, ಇದು ದೊಡ್ಡವ್ರ ಪಯಣ. ನಾನು ಹೇಳ್ತಿರೋದೀಗ ಮಕ್ಕಳು ಬಗ್ಗೆ. ಇವರು ಏನು ಕಮ್ಮಿ ಇಲ್ಲ. ವರ್ಷಕ್ಕೆ 100 ಮಕ್ಕಳು ಸಿಟಿಗೆ ಬರ್ತಾರೆ, ಟ್ರೈನು ಬಸ್ಗಳಲ್ಲೇ. ಆದರೆ ಟಿಕೆಟ್ ತೊಗೊತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಒಂದಂತೂ ನಿಜ, ಅವ್ರನ್ನ ಸಿಟಿಗೆ ದುಡ್ತಿರೋದು ಅವ್ರ ಬಡತನ ಇಲ್ಲ ಅವ್ರ ಅಪ್ಪನ ಕುಡುಕ್ತನ. ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ ಗೆಳೆಯರ ಜೊತೆ ಆಟವಾಡ್ತಿರೋ ವಯಸ್ಸಿನ ಮಕ್ಕಳು ಹೀಗೆ ಕದ್ದು ಮುಚ್ಚಿ ನಗರಕ್ಕೆ ಬಂದಾಗ ಅವ್ರ ಸ್ಥಿತಿ ನೋಡೋಣ ಬನ್ನಿ. ಅದೇ ಸ್ಥಿತಿಲಿದ್ದಾನೆ ನಮ್ಮ ಶಿವ. ಏಯ್, ಏನ್ ಬೇಕೋ? ಅಣ್ಣ, ತಿನ್ನಕ್ಕೆ ಏನಾರು ಇದ್ರೆ ಕೊಡೋಣ. ಏಯ್, ಏನಿಲ್ಲ, ಹೋಗ. ನೆನ್ನೆಯಿಂದ ಏನು ತಿಂದಿಲ್ಲ ಅಣ್ಣ, ಹೊಟ್ಟೆ ಹಸಿಯುತ್ತಿದೆ. ಏನಾರು ಇದ್ರೆ ಕೊಡೋಣ. ಏಯ್, ಹೋಗ್ತಿಲ್ವಾ? ಹೋಗೋ. ಏಯ್ ಏಯ್ ಇಟ್ಕೊಂಡ್ ಬಾಡ್ಸ್ರೋ. ಬಿಡಿ ಬಿಡಿ ಬಿಡಿ. ಯಾಕೋ ಬಿಡು. ಸ್ವಲ್ಪನೂ ಮಾನವೀಯತೆ ಬೇಡವಾ ನಿಮ್ಗೆ? ಚಿಕ್ಕ ಹುಡುಗ ಅಂತ ನೋಡ್ದೆ ಹೊಡಿತಿದ್ರಲ್ಲ, ಜ್ಞಾನ ಇಲ್ವಾ? ಮೇಡಮ್, ಅವನ್ಗಿವಾಗ್ಲೇ ಹೊಡಿದೇ ಇದ್ರೆ ಬೆಳೀತಾ ದೊಡ್ಡ ಕಳ್ಳ ಆಗ್ತಾನೆ. ಅವನ್ಗಿವಾಗೇ ಬುದ್ಧಿ ಹೇಳ್ಬೇಕು. ಬನ್ರೋ, ನಾವೇ ಹೆಲ್ಪ್ ಮಾಡಿ ನಾವೇ ಬಯಸ್ಕೊಂಡ್ವಿ. ಇದೆಲ್ಲ ಬೇಕಿತ್ತಾ? ಅಳ್ಬೇಡ ಅಳ್ಬೇಡ, ಸುಮ್ಮನಿರಪ್ಪ. ಯಾಕೋ ಕಳ್ತನ ಮಾಡ್ದೆ? ನಿನ್ನೆಯಿಂದ ಊಟ ಮಾಡಿಲ್ಲ. ಸುಮ್ಮನಿರು. ಎಲ್ಲಿ ನಿಮ್ಮ ಮನೆ? ನಾನು ಮಂತ್ರಾಲಯದಿಂದ ಬಂದಿದ್ದೀನಿ. ನಿಮ್ಮ ಅಪ್ಪ ಅಮ್ಮ? ನಮ್ಮಪ್ಪ ಅಮ್ಮ ಯಾರು ಇಲ್ಲ, ಓಡ್ ಬಂದಿದ್ದೀನಿ. ನನ್ನ ಜೊತೆ ಬರ್ತೀಯಾ? ನಿನ್ಗೆ ಬಟ್ಟೆ ಕೊಡಿಸ್ತೀನಿ, ಆಮೇಲೆ ತಿಂಡಿ ಕೊಡಿಸ್ತೀನಿ, ಆಮೇಲೆ ನಿಂಗೆ ಓದಿಸ್ತೀನಿ. ಬರ್ತೀನಿ. ಹೋಗೋಣವಾ? ನಿನ್ನ ಹೆಸರೇನು? ನನ್ನ ಹೆಸರು ಶಿವ. ಬಾಡಿ ಬೆಳ್ಸೋಕೆ ಜಿಮ್ಗೆ ಹೋಗ್ತೀರಾ, ಫ್ಯಾಟ್ ಕರಗ್ಸೋಕೆ ಸೈಕಲ್ ಹೊಡಿತೀರಾ, ಹುಡುಗಿನ ಬೀಳ್ಸೋಕೆ ಹಿಂದೆ ಹೋಗ್ತೀರಾ, ಫ್ರೆಂಡ್ಶಿಪ್ ಬೆಳ್ಸೋಕೆ ಫೇಸ್ಬುಕ್ ಬರ್ತೀರಾ, ಫಿಲಮ್ ಥಿಯೇಟರ್ಗೆ ಹೋಗಿ ನಿದ್ದೆ ಮಾಡ್ತೀರಾ, ಕಾಫಿ ಡೇಗೆ ಹೋಗಿ ಹರಟೆ ಹೊಡಿತೀರಾ.
ದಿನಕ್ಕಿಷ್ಟೆಲ್ಲ ಟೈಮ್ ಪಾಸ್ ಮಾಡ್ತೀರಾ. ಹಾಗೇನೆ ಹುಡುಗಿ ನಕ್ಕಿದ್ರೆ ಶಾಪಿಂಗ್ ಬಿಲ್ ಕಟ್ತೀರಾ, ಅದೇ ಹುಡುಗಿ ನಿಮ್ಮನ್ನು ಅಳಿಸಿದ್ರೆ ಬಾರ್ ಬಿಲ್ ಕಟ್ತೀರಾ. ಪಾಪ ಹೋಗ್ಲಿ ಅಂತ ಭಿಕ್ಷೆ ಹಾಕ್ತೀರಾ, ಪುಣ್ಯ ಬರಲಿ ಅಂತ ದಾನ ಮಾಡ್ತೀರಾ. ಶತ್ರುಗೂ ಸಹಾಯ ಮಾಡ್ತೀರಾ, ಶನಿ ದೇವ್ರಿಗೂ ಕಾಣಿಕೆ ಹಾಕ್ತೀರಾ. ಒಟ್ನಲ್ಲಿ ಹಾಗೋ ಹೀಗೋ ನಿಮ್ಮ ಹತ್ರ ದುಡ್ಡಿದೆ ಅಂತ ತೋರಿಸ್ಕೋತೀರಾ ಅಲ್ವಾ? ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತೀರಾ. ಒಂದೆರಡು ನಿಮಿಷ ಶಿವನಂಥ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ನಮ್ಮ ದೇಶದ ಸಮಸ್ಯೆಗಳಲ್ಲಿ ಇದು ಒಂದು ಪ್ರಮುಖ ಸಮಸ್ಯೆ. ಇದನ್ನು ಬಗೆಹರಿಸಬೇಕಾದದ್ದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ಒಂದೊಳ್ಳೆ ಸಮಾಜ ಕಟ್ಟೋಕ್ಕೆ ಮೊದಲ ಹೆಜ್ಜೆ ನಮ್ಮದೇ ಆಗಿರಬಾರ್ದು ಯಾಕೆ? ಕಣ್ಣ ಮುಚ್ಚಿ ಕುಳಿತರೆ ಕಾಣುವೆ ನೀನೊಬ್ಬನೇ, ಕಣ್ಣ ಬಿಟ್ಟು ನೋಡಲು ಕಾಣುವರು 106 ಶಿವರು. ಜೈ ಬೋಲೋ ಭಾರತ್ ಮಾತಾ ಕಿ.